ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ವಿಪ್ ಉಲ್ಲಂಘಿಸಿ ಅಡ್ಡಮತದಾನ ಮಾಡಿದ್ದಾರೆ ಎಂಬ ಆರೋಪಗಳಿಗೆ ಬೇಲೂರು ಕ್ಷೇತ್ರದ ಬಿಜೆಪಿ ಶಾಸಕ ಎಚ್.ಕೆ. ಸುರೇಶ್ ಸ್ಪಷ್ಟನೆ ನೀಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ.ಎಲ್. ಸಂತೋಷ್ ಅವರಿಗೆ ಪತ್ರ ಬರೆದಿರುವ ಅವರು ತಾವು ಯಾವುದೇ ರೀತಿಯ ಅಡ್ಡಮತದಾನ ಮಾಡಿಲ್ಲ ಹಾಗೂ ಪಕ್ಷ ವಿರೋಧಿಸಿ ಚಟುವಟಿಕೆಯಲ್ಲಿ ತೊಡಗಿಲ್ಲ. ಇನ್ನು ಜೂನ್ 18ರಂದು ನಡೆದ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ಅವರ ಸೂಚನೆಯಂತೆ ಮೊದಲ ಪ್ರಾಶಸ್ತ್ಯದ ಮತವನ್ನ ಬಿಜೆಪಿ ಅಭ್ಯರ್ಥಿ ಲಿಂಗರಾಜು ಪಾಟೀಲ್ ಅವರಿಗೆ ಹಾಗೂ ಎರಡನೇ ಪ್ರಾಶಸ್ತ್ಯದ ಮತವನ್ನ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ ಚಲಾಯಿಸಿದ್ದೇನೆ ಎಂದು ಅವರು ಪತ್ರದಲ್ಲಿ ವಿವರಿಸಿದ್ದೇನೆ. ಇನ್ನು ಮತದಾನದ ದಿನ ವಿಶೇಷ ಪೂಜೆ ಹಾಗೂ ತಮ್ಮ ಮಗನ ವಧುವಿನ ಕಡೆಯವರು ಮನೆಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಮತಗಟ್ಟೆಗೆ ತೆರಳಲು ಸ್ವಲ್ಪ ತಡವಾಗಿತ್ತು. ಈ ವಿಚಾರವನ್ನ ಕೆಲವರು ದುರುದ್ದೇಶಪೂರ್ವಕವಾಗಿ ಬಳಸಿಕೊಂಡು ತಮ್ಮ ವಿರುದ್ಧ ಯಾವುದೇ ಆಧಾರವಿಲ್ಲದೆ ಅಪಪ್ರಚಾರ ನಡೆಸುತ್ತಿದ್ದಾರೆ ಎಂದು ಸುರೇಶ್ ಆರೋಪಿಸಿ ತಾವು ಹಿಂದುತ್ವ, ಸಂಘ ಪರಿವಾರ ಹಾಗೂ ಬಿಜೆಪಿ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ದೇವರ ಮೇಲೆ ಪ್ರಮಾಣ ಮಾಡಿ ಅಡ್ಡಮತದಾನ ಮಾಡಿಲ್ಲ ಎಂದು ಅವರು ತಮ್ಮ ವಿರುದ್ಧ ಕೇಳಿ ಬರುತ್ತಿರುವ ಆರೋಪಗಳ ಸತ್ಯಾಸತ್ಯತೆ ಪರಿಶೀಲಿಸಲು ಪಕ್ಷದ ವತಿಯಿಂದ ಸತ್ಯ ಶೋಧನಾ ಸಮಿತಿ ರಚಿಸಬೇಕು. ಜೊತೆಗೆ ಸುಳ್ಳು ಸುದ್ದಿ ಹಾಗೂ ಆಧಾರರಹಿತ ಆರೋಪಗಳನ್ನು ಹರಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಅವಕಾಶ ನೀಡುವಂತೆ ಪಕ್ಷದ ನಾಯಕರಿಗೆ ಮನವಿ ಮಾಡಿದ್ದಾರೆ. ಇನ್ನು ಈ ಬೆಳವಣಿಗೆಯಿಂದ ವಿಧಾನ ಪರಿಷತ್ ಚುನಾವಣೆಯ ಬಳಿಕ ಬಿಜೆಪಿ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ಅಡ್ಡ ಮತದಾನ ಆರೋಪಕ್ಕೆ ಹೊಸ ತಿರುವು ದೊರೆತಿದೆ. ನಾನು ತಮ್ಮ ಮೂಲಕ ವಿನಂತಿ ಏನು ಮಾಡೋದು ಅಂದರೆ 7 ಜನ ಇದ್ದರು, 66 ಜನ ಇದ್ದಾರೆ, 62 ಜನ ಇದ್ದಾರೆ. ತನಿಖೆಯನ್ನು ಮಾಡಬೇಕು. ಸ್ಪಷ್ಟತೆಯನ್ನು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಇದರಲ್ಲಿ ನೇತೃತ್ವವನ್ನು ತಗೊಂಡು ಯಾರು ಪಕ್ಷದ ವಿರುದ್ಧ ಮತವನ್ನು ಹಾಕಿದ್ದಾರೆ ಅಂಥವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು. ಇದಕ್ಕೆ ಶಿಸ್ತು ಪಾಲನಾ ಸಮಿತಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ತೀನಿ, ಮನವರಿಕೆಯನ್ನು ಸಹ ಮಾಡ್ತೀನಿ. ಇದರಲ್ಲಿ ಪಕ್ಷಕ್ಕಿಂತ ದೊಡ್ಡ ಯಾವುದೂ ಇಲ್ಲ, ಪಕ್ಷನೇ ತಾಯಿ. ನಾವೆಲ್ಲ ಆ ಭಾವನೆಯಿಂದ ಬಂದಿರತಕ್ಕಂಥ, ರಾಜಕೀಯವಾಗಿ ನಾನು ಹಣ ಮಾಡಲಿಕ್ಕೆ ಬಂದವನಲ್ಲ, ಸರ್ವಿಸ್ ಮಾಡಲಿಕ್ಕೆ ಬಂದಿರತಕ್ಕಂಥ ಪಕ್ಷ ಇವತ್ತು ಇಡೀ ಹಾಸನ ಜಿಲ್ಲೆಯಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ. ಜೊತೆಯಲ್ಲಿ ಜನಸಾಮಾನ್ಯರ ಜೊತೆ ಬೆಂಗಳೂರಿಗೆ ವಾರಕ್ಕೊಂದ್ಸಲ ಬಿಟ್ಟರೆ ಉಳಿದಂಥ 6 ದಿವಸಗಳ ಕಾಲ ಮೀಟಿಂಗ್ ಇದ್ದಾಗ ಬಿಟ್ಟರೆ ಜನಸಾಮಾನ್ಯರ ಜೊತೆಯಲ್ಲಿ ಏನೇನು ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾಯಿದ್ದೀನಿ. ಅದಕ್ಕೆ ಇಲ್ಲ ಒಂದು ಕಡೆ ನಮ್ಮ ಮುಖಂಡರುಗಳು ಮುಂದಿನ ದಿವಸಗಳಲ್ಲಿ ಇದು ಕಷ್ಟಕರ ಆಗ್ಬೋದು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ಈ ಥರದ್ದು ಇದು ಮಾಡಿದರೆ ಇದರಿಂದ ನಾನು ಇನ್ನೊಂದಿಷ್ಟು ಶಕ್ತಿ ಬಂದಂಗಾಯಿತು. ಅಂದರೆ ಈ ಥರದ ಪಿತೂರಿಗಳು ಇದೆ ನಾನು ಅಂತಕ್ಕಂಥ ಇನ್ನೊಂದಿಷ್ಟು ಶಕ್ತಿ ಬಂದಂಗಾಯಿತು. ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ನಿಷ್ಠೆಯಿಂದ ನನ್ನ ಮತ ಕೊಟ್ಟಂತಹ, ನನ್ನನ್ನು ಗೆಲ್ಲಿಸ್ತಕ್ಕಂಥ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲದಂಗೆ ಪ್ರಾಮಾಣಿಕತೆಯಿಂದ ಸೇವೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ, ಚನ್ನಕೇಶ್ವರ ಮೇಲೆ ಪ್ರಮಾಣ ಮಾಡಿ ರಾಜ್ಯ ನಾಯಕರು ಕ್ಲಾರಿಫಿಕೇಶನ್ ಕೇಳೋದು ಅದನ್ನು ಮಾಡಿದ್ದಾರೆ. ಬಹುಶಃ ನಾನು ಬಂದಂಥ ಸಂದರ್ಭದಲ್ಲಿ ನಾನೇ ನಮ್ಮ ರಾಜ್ಯಾಧ್ಯಕ್ಷರಿಗೆ, ನಮ್ಮ ವಿಪ್ ಅವರಿಗೆ ಮತ್ತು ವಿರೋಧ ಪಕ್ಷ ನಾಯಕರಿಗೆ ಕರೆಯನ್ನು ಮಾಡಿದೆ. ನಾನೊಬ್ಬ ಪ್ರಾಮಾಣಿಕ ಪಕ್ಷ ನಿಷ್ಠೆ ಇರ್ತಕ್ಕಂಥವನು, ನನ್ನಂಥವನ ಹೆಸರು ಅಲ್ಲಿ ಬರ್ತಾ ಇದೆ. ಆದ್ದರಿಂದ ನನಗೆ ತುಂಬ ಮುಜುಗರ ಆಗಿದೆ. ನನಗೆ ಮತ್ತು ನನ್ನ ಕ್ಷೇತ್ರದ ಜನಕ್ಕೆ ತುಂಬ ಮುಜುಗರ ಆಗಿದೆ. ದಯವಿಟ್ಟು ಇದರ ವಿರುದ್ಧ ನಾವು ಧ್ವನಿಯನ್ನು ಇಡಬೇಕು. ವಿಧಾನಸಭೆ ಬಗ್ಗೆ ಇಷ್ಟೆಲ್ಲ ಬರ್ತಾ ಇರ್ತಕ್ಕಂಥದ್ದು ಅದನ್ನು ನಾನು ಪರಿಶೀಲಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಅದಾದ ನಂತರ ನಾನು ಪಕ್ಷದ ಅಧ್ಯಕ್ಷರ ಮತ್ತು ವಿರೋಧ ಪಕ್ಷದ ನಾಯಕರ ಸಮ್ಮತಿಯನ್ನು ತಗೊಂಡು ನಾನಿವತ್ತು ಏನು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಕ್ಕಂಥದ್ದು ಸರಿ ಅವ್ರ ಮಾಹಿತಿಯನ್ನು ತಗೊಂಡು ನಾನು ಇದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಬಂದಿದ್ದೀನಿ. ಯಾಕೆಂದರೆ ನಾಳೆ ನನ್ನ ಮಾಹಿತಿಯಿಂದಲೇ ಮಾಡಬಾರ್ದು ಅಂತಕ್ಕಂಥ ಇರಬಾರ್ದು. ಅವ್ರ ಮಾಹಿತಿಯನ್ನು ತಗೊಂಡು ಅವ್ರ ಮಾಹಿತಿಯನ್ನು ಕೊಟ್ಟು ಅವರಿಗೆ ಒಂದು ಲೆಟ್ರನ್ನೂ ಸಹ ಬರೆದಿದ್ದೀನಿ. ಈ ಥರ ಪಕ್ಷ ನಿಷ್ಠೆಗೆ ಇಂಥ ಇದು ಬರಬಾರ್ದು, ಇದಕ್ಕೆ ನೀವು ಸೂಕ್ತ ಇದನ್ನು ಕೊಡಬೇಕು. ಅದರ ಜೊತೆಯಲ್ಲಿ ಏನು ಪ್ರಸಾರ ಮಾಡಿದ್ರ ಹಿಂದೆ ಕೈವಾಡ ಯಾರಿದೆ, ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅಲ್ಲ ಪಕ್ಷದ ಹೊರಗಡೆ ಇರ್ತಕ್ಕಂಥವ್ರು, ಇದನ್ನು ತನಿಖೆಯನ್ನು ಮಾಡಿ ಅವರ ವಿರುದ್ಧ ಶಿಸ್ತು ಕ್ರಮ ಆಗಬೇಕು. ಅದರಲ್ಲೂ ಈ ಪ್ರಸಾರ ಮಾಡಿದಂಥವ್ರಿಗೆ ಕಾನೂನಾತ್ಮಕವಾಗಿ ಮಾಡಬೇಕು ಅಂತಕ್ಕಂಥ ವಿನಂತಿ.